ಏನಣ್ಣ ಎಣ್ಣೆ ಒಳ್ಳೆ ಹಿಂಗದೆ ಕಲ್ಬರಿಕೆ ಬಾಯೆಲ್ಲ ಸುಟ್ಟೋಯ್ತು. ಲೇ ಸೋಮ, ನನ್ನ ಮಗನೇ ಫಾರಿನ್ ಮಾಡಿದ್ದು ₹200 ಎಕ್ಸ್ಟ್ರಾ ಕೊಟ್ಟು ತರಿಸಿರೋದು. ನಿನ್ನ ಬಾಯಿ ಸುಟ್ಟೋಗೈತೆ, ಅದಕ್ಕೆ ಬಿಸಿ ಬಿಸಿ ಅನ್ನಿಸ್ತಿರೋದು ನಿನಗೆ. ಬಿಸಿಯಾಗಿ ಉರಿಯಕ್ಕೆ ಇದೇನು ಕುಕ್ಕರ ಲಿಕ್ಕರು? ನೀವಿಬ್ರಿಗೂ ಗುಡ್ ನ್ಯೂಸ್ ಕೊಡೋದಕ್ಕೆ ಬಂದಿದ್ದೀನಿ. ಗುಡ್ ನ್ಯೂಸ್ ತಗೋಬೇಕು ಹೋದ್ರೆ ಗುಡ್ಡ ಹತ್ಕೊಂಡೋದ್ರೆ ಸಿಯಾಕಿಲ್ಲ ಅಂತದ್ರಲ್ಲಿ ನೀನ್ ತಂದಿರೋ ನ್ಯೂಸ್ನಾಗ ಏನ್ ಗುಡ್ ಐತೆ ಅಂದ್ರೆ ಹೇಳು. ರಾಣಿ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ಲಲ್ಲ, ಅವಳ ಮುಖ ನೋಡಿದ್ರಾ? ಅದಕ್ಕೆ ನನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡಬೇಡಿ. ನಾನು ಪಾರು ಮುಖ ಬಿಟ್ಟು ಬೇರೆ ಯಾರ ಮುಖನೂ ನೋಡಕ್ಕಿಲ್ಲ. ಮುಖ ನೋಡಕ್ಕಿಲ್ವಾ ಅಥವಾ? ಅಯ್ಯೋ, ಮೊದ್ಲು ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ರಾಣಿ ಎಕ್ಸಾಮ್ ಅಲ್ಲಿ ತೊಪ್ಪೆ ಹಾಕ್ಬಿಟ್ಟು ಬಂದಿದ್ದಾಳೆ. ಅಂದ್ರೆ ಅವಳು ಖಂಡಿತವಾಗ್ಲೂ ಫೇಲ್ ಆಗ್ತಾಳೆ. ಅಂದ್ರೆ ನಾನು ದೊರೆ ಆಗಿದ್ದಿದ್ರೆ ಬೆರಳಿನಾಗಿಂದು, ಕೈನಾಗಿಂದು, ಕೊರಳಿನಾಗಿಂದು ಎಲ್ಲ ಕೊಟ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ದೊರೆ ಆಗಿಲ್ವೇ. ಎಣ್ಣೆ ಹಾಕ್ತೀನಿ, ಕಂಠ ಪೂರ್ತಿ ಕುಡಿದ್ಬಿಟ್ಟು ಖುಷಿಯಾಗಿ. ಅಯ್ಯೋ ರೀ, ಬೇಡ, ಅದನ್ನ ನೀವೇ ಕುಡ್ಕೊಳ್ಳಿ. ಅವಳಿಗೇನಾದ್ರೂ ಸೋತ್ರೆ 10 kg ಲಾಡು ಮಾಡಿಸಿ ಊರಿಗೆಲ್ಲ ಹಂಚ್ಬಿಡ್ತೀರಿ. ನನ್ ಖುಷಿನ ಡಬಲ್ ಮಾಡ್ಕೊಳ್ತೀರಿ. ಅಕಸ್ಮಾತ್ ರಾಣಿ ಗೆದ್ರೆ ಅಜ್ಜಿ, ಏನದು ಸೋಲೋದು ಗೆಲ್ಲೋದು? ರಾಣಿ ಪರೀಕ್ಷೆನಲ್ಲಿ ಫೇಲ್ ಆಯ್ತಾಳೆ. ಅದೇನೋ ಸೋಲ್ತಾಳೆ ಅಂತಂದ್ರಲ್ಲ, ಅದನ್ನೇ ಕೇಳಕ್ ಬಂದೆ. ಹಂಗಲ್ಲ ಅಜ್ಜಿ, ಅವಳು ಹತ್ತಿದ್ ನೋಡಿ ಅವಳು ಫೇಲ್ ಆಗ್ತಾಳೆ ಅಂತ ಮಾತಾಡ್ಕೊಳ್ತಾ ಇದ್ವಿ. ನೀವೇನು ಚಿಂತೆ ಮಾಡ್ಬೇಡಿ, ದೇವ್ರಿದಾನೆ, ಪಾಸ್ ಆಗ್ತಾಳೆ. ಬಿಟ್ರೆ ದೇವ್ರಿಗೆ ಹರಕೆ ಹೊತ್ಕೊಂಡಂಗ್ ಕಳ್ತಾಳೆ ಇವಳು. ಅಜ್ಜಿ, ನಾವು ಹರಕೆನೂ ಒತ್ಕೋತೀವಿ, ಆದ್ರೆ ಅವಳ ಹಿಂದೆ ನೀನ್ ನಿಂತಿದ್ಯಲ್ಲ, ಅವಳು ಏನಾರ ಫೇಲ್ ಆದ್ರೆ ದುಡ್ಡು ಕೊಟ್ಟು ನೀನೇ ಪಾಸ್ ಮಾಡ್ಸಂಗಿದ್ಯಾ? ಇದಕ್ಕೆ ಪಟ್ಟ ನಿಮಗಲ್ದೆ ಅವ್ರಿಗೊಲ್ದಿತ್ತು. ನಾನೇ ಪಾಸ್ ಮಾಡಿಸ್ತೀನಿ ಅಂದ್ರು ನ್ಯಾಯವಾಗಿರ್ಬೇಕು, ಬೇಡ ಅಂತ ರಾಣಿ ಹೇಳವಳೆ. ಅದು ಅವಳು ಒಳ್ಳೆತನ. ದೊರೆ ಆಗಿ ಊರಾಳೋದಕ್ಕೂ ಒಳ್ಳೆತನ ಇರ್ಬೇಕು. ನಿಮ್ಮಂತವ್ರಿಗೆ ಅದಿಲ್ಲ. ಅಜ್ಜಿ, ಇವಾಗ ಏನ್ ಹೇಳ್ತಾ ಇದೀಯಾ? ರಾಣಿ ಫೇಲ್ ಆದ್ರೂ ಪಟ್ಟ ಕೊಡಕ್ಕಲ್ಲ ಅಂತನಾ? ನಾನು ಹಂಗೆ ಅಂದ್ಕೊಂಡಿದ್ದೆ. ನ್ಯಾಯ ಅಂತಾಳಲ್ಲ ನಮ್ಮ ರಾಣಿ, ಅನ್ಯಾಯವಾಗಿ ನಿಮ್ ಕೈ ಸೇರ್ತದಲ್ಲ ಅಂತ ನನ್ನ ಮನ್ಸಿಗೆ ನೋವಾಯ್ತದೆ.